ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಅದು HM ಮ್ಯಾಥ್ಸ್ HM ಮ್ಯಾಥ್ಸ್ ಅಂದ್ರೆ ನಾನು ಕುಕಿಂಗ್ ಮಾಡ್ತೀನಿ ಯಾಕೆ ಹೈಪರ್ಮೆಟ್ರಿಕ್ ಮತ್ತೆ ಗ್ರಾಫ್ಗೆ ಎಡಿಟರ್ ಸೊ ಯು ಸೆಲೆಕ್ಟ್ HM ಮ್ಯಾಥ್ಸ್ ಸೆಲೆಕ್ಟ್ HM ಮ್ಯಾಥ್ಸ್ ಇಲ್ಲಿ ಅದು ಸಾಲ್ವ್ ಪಾತ್ ಚೇಂಜ್ ಆಗುತ್ತೆ ಆಯ್ತಾ ಇನ್ಪುಟ್ ಫೈಲ್ ಏನು ಬ್ರೌಸ್ ಇನ್ಪುಟ್ ಫೈಲ್ ಯಾವುದು ಬರುತ್ತೆ ಈಗ ಇನ್ಪುಟ್ ಫೈಲ್ ಯಾವುದು ಪಂಚ್ ಫೈಲ್ ಇನ್ಪುಟ್ ಫೈಲ್ ಪಂಚ್ ಇದನ್ನ 1044 ಸ್ಟ್ಯಾಟಿಕ್ PL CCC SSL PS ಓಪನ್ ಮಾಡ್ಕೊಂಡ್ರಾ ಓಪನ್ ಅಷ್ಟೇ ಇದೆ ಏನು ಮಾಡಬೇಡಿ ಓಪನ್ ಮಾಡ್ಕೊಂಡ್ರಾ ಈಗ ಆ ಓಪನ್ ಇನ್ಪುಟ್ ಮೇಲೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಸಿ ಮಾಡಿ ಚಿಕನ್ ಮೇಲೆ ಇಲ್ಲಿ ಔಟ್ಪುಟ್ ಅಲ್ಲಿ ಕಂಟ್ರೋಲ್ ಕ್ಲಿಕ್ ಮಾಡಿ ಕಂಟ್ರೋಲ್ ಬಿ ಜಾಸ್ತಿ ಸೆಕ್ಟರ್ ಮೇಲೆ ಎಕ್ಸೆಟ್ ಕಂಟ್ರೋಲ್ RBS ಕ್ಯಾಪಿಟಲ್ ಸ್ಮಾಲ್ ಆಯ್ತಾ then ಸಾಲ್ವ್ ಬರುತ್ತೆ ಈ ವಿಂಡೋ ಬರುತ್ತೆ ಈ ವಿಂಡೋ ಮೇಲೆ ಅದು ಸಾಲ್ವ್ ಆಗೋದೆಲ್ಲ ತೋರಿಸುತ್ತೆ ಏನಾದರೂ ಎಲ್ಲ ತೋರಿಸುತ್ತೆ ಇನ್ಸ್ಟಾಲೇಷನ್ ಇರ್ತದೆ ಎಡಿಟರ್ ಅದು ಇದೆಲ್ಲ then exit ಅನ್ನ ಟೈಪ್ ಮಾಡಿ exit ಅನ್ನ ಟೈಪ್ ಮಾಡಿ ಎಂಟ್ರಿ ಮಾಡಿದ್ರೆ ಆ ವಿಂಡೋ ಬರುತ್ತೆ ಆಯ್ತಾ ನೋಡಿ processing file reading displacement for simulation 1 writing PLCC SCS 1 subcase 1 ಅದೇ ರೀತಿ reading displacement for simulation 2 writing PL SSS subcase 2 translation complete ಆಯ್ತಾ next then ಇಲ್ಲಿ ನೋಡಿ ಇಲ್ಲಿ ನಾವು ಉದಾಹರಣೆಗೆ ಪಕ್ಕ load result file ಎಲ್ಲಿಂದ ಬಾಟ್ಗೆ ARB ಇಲ್ಲಿ ಸ್ಟಾಟಿಕ್ PL CCC SS ಬಂತ ಕವರ್ನ ಓಪನ್ ಆಯ್ತಾ ಇನ್ಪುಟ್ ಪೋಸ್ಟ್ ಕಂಟ್ರೋಲ್ most control yes ಮಾಡಿಸ್ತೀವಿ ಇಲ್ಲಿ ನೋಡಿ ಸಿಮ್ಯುಲೇಷನ್ ಇಲ್ಲಿ ಎರಡು ಸಿಮ್ಯುಲೇಷನ್ ನಂಬರ್ ಪಾಯಿಂಟ್ ನೋಡು CCC ಸಬ್ಕೇಸ್ 1 ಅದು ಪಾಯಿಂಟ್ 4 ಮತ್ತೆ ಜನರಲ್ ಕಂಡೀಷನ್ ಡೇಟಾ ಟೈಪ್ ನಾವು ಒಂದೇ ಡಿಸ್ಪ್ಲೇಸ್ಮೆಂಟ್ ಅಲ್ವಾ ಡಿಸ್ಪ್ಲೇಸ್ಮೆಂಟ್ ಕಂಟ್ರೋಲ್ ಬರ್ತಿಲ್ಲ ಔಟ್ಪುಟ್ ಫೈಲ್ ಸ್ಕ್ರೀನ್ ರೆಕಾರ್ಡ್ ಐತೆ ಇದು ಸಾಲ್ವರ್ ಅಲ್ಲ ಸಾಲ್ವರ್
ಚೂರು ಬೆಂಚ್ ಸ್ವಲ್ಪ ಏನು ನಡೆಯುದು ಇನ್ಪುಟ್ ಫೈಲ್ ಅಂತ ಆಯ್ತಲ್ಲ ಸ್ಕಿಪ್ ಮಾಡಿ ಬ್ರೌಸರ್ ಲಾಸ್ಟ್ ಎಲ್ಲಿ ಸೇವ್ ಮಾಡಿಯಲ್ಲ ಅಲ್ಲಿ ಸೇವ್ ಮಾಡಿರೋ ಡಾಕ್ಯುಮೆಂಟ್ಸ್ ಏನಿದೆಯಾ ಪಿ ಡಿ ಎಫ್ ಫೈಲ್ ತಗೋಬೇಕಾ ಪಿ ಸಿ ಎಚ್ ಬರ್ತಾವೆ ಪಿ ಸಿ ಎಚ್ ಫೈಲ್ ಅಂತ ಪಿ ಸಿ ಎಚ್ ಫೈಲ್ ಎಲ್ಲ ತಪ್ಪಾಗಿತ್ತಲ್ಲ ಸ್ಟಾಪ್ ಮಾಡೋದು ಪಾಸ್ ಮಾಡೋದು ಸ್ಟಾಪ್ ಪಾಸ್ ಇಲ್ಲ ಪಾಸ್ ಭಾಳ ಇದಾಗುತ್ತೆ ಭಾಳ ಸ್ಪೇಸ್ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು